ಟಾಪ್ ಪವರ್ ನಿಮಗೆ ಆನ್ಲೈನ್ ಪ್ರೈಸ್ನ ಗಮನಿಸಿದ್ರೆ ನಿಮಗೆ 14,999 ರೂಪಾಯಿ ಇದೆ. ಅಂದರೆ 15,000 ರೂಪಾಯಿ ನಿಮಗೆ ಪ್ರೈಸಸ್ ಇರುತ್ತೆ. ಅದೇ ನೀವು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ತಗೊಂಡ್ರೆ ನಿಮಗೆ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನನ್ನ ಮುಂದೆ ಟಾಪ್ ಪ್ರೋ ಕಂಪ್ನಿಯ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂಥ 3 ಆಂಡ್ರಾಯ್ಡ್ ಪ್ರೊಜೆಕ್ಟರ್ಗಳಿವೆ. ಇನ್ನು ಮುಂದೆ ನೀವು ಥಿಯೇಟರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನೀವು ಮಾಡುವಂಥ ನೆಸೆಸಿಟಿ ಇಲ್ಲ. ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ನ ಕ್ರಿಯೇಟ್ ಮಾಡಿ, ಸೊ ನೀವು ಮನೆಯಲ್ಲೇ ಒಂದು ಬಿಗ್ ಸೈಜಸ್ ಅಲ್ಲಿ ನೋಡ್ಕೋಬಹುದು. ಆ ಥರದ ಕೆಲವೊಂದಷ್ಟು ಪ್ರಾಡಕ್ಟ್ಗಳು ಇವತ್ತು ನನ್ನ ಹತ್ರ ಇದೆ. ಅಂದರೆ 3 ಮಾಡೆಲ್ಸ್ಗಳಿದೆ. ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ನೀವು ಈ ಪ್ರೊಜೆಕ್ಟರ್ಗಳನ್ನ ತಗೊಳ್ಬಹುದು. ಈ ಬಜೆಟ್ಗೆ ತಕ್ಕಂತೆ ತುಂಬಾನೇ ಬ್ಯೂಟಿಫುಲ್ ಮಾಡೆಲ್ಸ್ಗಳಂತ ಹೇಳ್ಬೋದು. ಬನ್ನಿ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಏನಂದ್ರೆ ಟಾಪ್ ಟ್ರೋ ಪವರ್ ನ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ, ನೋಡಬಹುದು. ಸೊ ಇದರ ಮಾಡೆಲ್ ನೇಮ್ ಬಂದ್ಬಿಟ್ಟು ನಿಮಗೆ ಟಾಪ್ ಟ್ರೋ ಪವರ್ ಪ್ಲಸ್ ಅಂತ. ಅಂದ್ರೆ ಇವೆಲ್ಲ ಪವರ್ ಸೀರೀಸ್. ಇದು ಪವರ್ ಪ್ಲಸ್. ಇಲ್ಲಿ ಗಮನಿಸ್ಕೋಬಹುದು ನೀವು ಪವರ್ ಪ್ರೋ ಮ್ಯಾಕ್ಸ್. ಸೊ ಇಲ್ಲಿ 3 ಮಾಡೆಲ್ಸ್ಗಳಿವೆ. 3 ಮಾಡೆಲ್ಗಳನ್ನ ಮೊದಲಿಗೆ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋಣ. ಮೊದಲಿಗೆ ಆನ್ಲೈನ್ ಪ್ರೈಸ್ ನ ಕಂಪೇರ್ ಮಾಡ್ಬಿಡೋಣ. ಮೊದಲಿಗೆ ಗಮನಿಸ್ಕೋಬಹುದು ಟಾಪ್ ಟ್ರೋ ಪವರ್ ನಿಮಗೆ ಆನ್ಲೈನ್ ಪ್ರೈಸ್ ನ ಗಮನಿಸಿದ್ರೆ ನಿಮಗೆ 14,999 ರೂಪಾಯಿ ಇದೆ. ಅಂದ್ರೆ 15,000 ರೂಪಾಯಿ ನಿಮಗೆ ಪ್ರೈಸಸ್ ಇರುತ್ತೆ. ಅದೇ ನೀವು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ತಗೊಂಡ್ರೆ ನಿಮಗೆ 12,000 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ನೀವು ವಾರಂಟಿ ಕಂಪ್ಲೀಟ್ ಆಗಿ 1 ವರ್ಷ ವಾರಂಟಿ ಕೂಡ ಇರುತ್ತೆ. ವಾರಂಟಿ ಸಮಯದಲ್ಲಿ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ನಮಗೆ ಕೊಟ್ಟರೆ ಸಾಕು, ನಾವು ನಿಮಗೆ ಅದನ್ನ ಕ್ಲೈಮ್ ಮಾಡಿ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಅಂದ್ರೆ ಆನ್ಲೈನ್ ಪ್ರೈಸಸ್ 15,000, ನಮ್ಮ ಪ್ರೈಸಸ್ 12,000. ಅದ್ರ ಜೊತೆಗೆ ನೀವು ನಮ್ಮ ಚಾನಲ್ ನ ಫಾಲೋ ಮಾಡಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಸೀಲಿಂಗ್ ಮೌಂಟ್, ಅಂದ್ರೆ ನೀವೇನಾದ್ರೂ ಮನೆಯಲ್ಲಿ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದ್ರೆ 1,500 ರೂಪಾಯಿ ಸೀಲಿಂಗ್ ಮೌಂಟ್ ಕೂಡ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಮಾಡೆಲ್ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ಟಾಪ್ ಟ್ರೋ ಪವರ್ ಪ್ಲಸ್ ಅಂತ. ಸೊ ಈ ಪ್ರಾಡಕ್ಟ್ ನ ನೀವು ಆನ್ಲೈನ್ ಪ್ರೈಸಸ್ ನ ಚೆಕ್ ಮಾಡೋದಾದ್ರೆ ನಿಮಗೆ 20,000 ರೂಪಾಯಿ ಆನ್ಲೈನ್ ಪ್ರೈಸಸ್ ಇರುತ್ತೆ. ನಾನು MRP ಬಗ್ಗೆ ಮಾತಾಡೋದಿಲ್ಲ, ಓನ್ಲಿ ಫಾರ್ ಆನ್ಲೈನ್ ಪ್ರೈಸಸ್ ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇದನ್ನ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20,000 ರೂಪಾಯಿಗೆ ಸಿಗುತ್ತೆ. ಅದೇ ನೀವು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಇದನ್ನ ತಗೊಂಡ್ರೆ ನಿಮಗೆ 16,000 ರೂಪಾಯಿಗೆ ಸಿಗುತ್ತೆ. ಇದ್ರ ಜೊತೆಗೂ ಕೂಡ ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ನಿಮಗೆ ಸೀಲಿಂಗ್ ಮೌಂಟ್ ಕೂಡ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಟಾಪ್ ಟ್ರೋ ಪವರ್ ಪ್ರೋ ಮ್ಯಾಕ್ಸ್ ಅಂತ ಪ್ರಾಜೆಕ್ಟ್ರು. ಸೊ ಗಮನಿಸ್ಕೋಬಹುದು. ಸೊ ಇದ್ರ MRP ಬಂದ್ಬಿಟ್ಟು ನಿಮಗೆ 49,999 ಅಂದ್ರೆ 50,000 ರೂಪಾಯಿ MRP ಇರುತ್ತೆ. ಸೊ ಆನ್ಲೈನ್ ಕಂಪೇರ್ ಮಾಡಿದ್ರೆ ನಿಮಗೆ 25,999 ಅಂದ್ರೆ 26,000 ರೂಪಾಯಿ ನಿಮಗೆ ಆನ್ಲೈನ್ ಪ್ರೈಸಸ್ ಇರುತ್ತೆ. ಅದೇ ನೀವು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ 22,000 ರೂಪಾಯಿಗೆ ಸಿಗುತ್ತೆ. ಇದಕ್ಕೂ ಕೂಡ ಸೀಲಿಂಗ್ ಮೌಂಟ್ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ಸೊ ಈ 3 ಮಾಡೆಲ್ಗಳು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂಥ ಪ್ರಾಜೆಕ್ಟರ್ಗಳು. ಈ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಪ್ರಾಜೆಕ್ಟರ್ ಅಂದ್ರೆ ಏನು ಅಂತಂದ್ರೆ, ನೀವು ಸುಮಾರು ಆಂಡ್ರಾಯ್ಡ್ ಪ್ರಾಜೆಕ್ಟರ್ಗಳನ್ನ ನೋಡಿರ್ತೀರ. ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸುಮಾರು ಪ್ರಾಜೆಕ್ಟರ್ಗಳು ಬರುತ್ತೆ. ಆ ಪ್ರಾಜೆಕ್ಟರ್ ಎಲ್ಲ ಹೆಂಗೆ ಅಂತಂದ್ರೆ ನಾರ್ಮಲ್ ಆಂಡ್ರಾಯ್ಡ್ ಪ್ರಾಜೆಕ್ಟ್, ಅಂದ್ರೆ ಪ್ರೀ ಲೋಡೆಡ್ ಅಪ್ಲಿಕೇಶನ್ ಹೊಂದಿರುವಂಥ ನಾರ್ಮಲ್ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಇರುತ್ತೆ. ಅದರಲ್ಲಿ ಓನ್ಲಿ ಫಾರ್ ನಿಮಗೆ ಯೂಟ್ಯೂಬ್ ಮಾತ್ರ ಓಪನ್ ಆಗುತ್ತೆ. ಈ ನೆಟ್ಫ್ಲಿಕ್ಸ್ ಆಗಿರಲಿ, ಅಮೆಜಾನ್ ಪ್ರೈಮ್ ಆಗಿರಲಿ, ಅದನ್ನು ನೀವೇನಾದರೂ ಓಪನ್ ಮಾಡಕ್ಕೆ ಹೋದ್ರೆ ನಿಮಗೆ ತುಂಬ ಲೇಟಾಗಿ ಓಪನ್ ಆಗೋದಾಗಲಿ ಅಥವಾ ಓಪನ್ ಆಗದೇ ಇರೋ ಥರ ಆಗಿರಲಿ, ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಅದರಲ್ಲಿ ನಿಮಗೆ ನೆಟ್ಫ್ಲಿಕ್ಸು ಮತ್ತು ಅಮೆಜಾನ್ ಪ್ರೈಮು ಪ್ರಾಪರ್ ಆಗಿ ನೋಡೋಕ್ಕಾಗಲ್ಲ. ಬಟ್ ಈ ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ ಆಗಿ ಸರ್ಟಿಫೈಡ್ ಹೊಂದಿರುವಂಥ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಪ್ರಾಪರ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರು, ಜಿಯೋ ಹಾಟ್ಸ್ಟಾರು, ಸೊ ಈ ಥರ ಎಲ್ಲ OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಇನ್ಬಿಲ್ಟ್ ಆಗಿ ಅಂದ್ರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡದೇನೆ ಆರಾಮಾಗಿ ನೋಡಬಹುದು. ಇನ್ನು ಈ ಪ್ರಾಜೆಕ್ಟ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಮೊದಲಿಗೆ ಗಮನಿಸ್ಕೋಬಹುದು, ಟಾಪ್ ಟ್ರೋ ಪವರ್ ಅನ್ನೋ ಮಾಡೆಲ್ ನಿಮಗೆ ನೋಡೋಕೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಟಿಲ್ 12,000 ರೂಪಾಯಿ ಬೆಲೆಗೆ ಮಾತ್ರ ಅಮೇಜಿಂಗ್ ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ಬಂದ್ರೆ ನಿಮಗೆ ಟಾಪ್ ಟ್ರೋ ಕಂಪನಿಯ ಬ್ರ್ಯಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ. ಹಾಗೆ ಒಂದು ನಿಮಗೆ ಪವರ್ ಆನ್ ಮಾಡೋಕೆ ಡೆಡಿಕೇಟೆಡ್ ಬಟನ್ಸ್ ಕಾಣಿಸುತ್ತೆ. ಸೊ ಲುಕ್ ಮಾತ್ರ ಕ್ರೇಜಿ ಆಗಿರುವಂತದ್ದು. ಸೊ ಹಾಗೆ ಇದರ ಸ್ಪೆಸಿಫಿಕೇಶನ್ ಗಮನಿಸ್ಕೋಬಹುದು. ಇದರಲ್ಲಿ ಒಂದು USB ಆಪ್ಷನ್ಸ್ ಕೂಡ ಇದೆ, ಒಂದು HDMI ಆಪ್ಷನ್ ಕೂಡ ಇದೆ. USB ಆಪ್ಷನ್ ಮೂಲಕ ಪೆನ್ ಡ್ರೈವ್ ಎಲ್ಲ ಯೂಸ್ ಪೆನ್ ಡ್ರೈವ್ ಹಾಕ್ಬಿಟ್ಟು ಫೋಟೋಸ್ ವಿಡಿಯೋಸ್ ಕೂಡ ನೋಡ್ಕೋಬಹುದು. ಹಾಗೆ HDMI ಮೂಲಕ ನಿಮ್ಮ ಮನೆಯಲ್ಲಿ ಏನಾದರೂ DTH ಕನೆಕ್ಷನ್ ಇದ್ರೆ ಬೇಕಾದ್ರೆ DTH ಕನೆಕ್ಷನ್ ನೀವು ಇದರಲ್ಲಿ ಕನೆಕ್ಟ್ ಮಾಡಿಕೊಂಡು ನೀವು ಟಿವಿಯಲ್ಲಿ ಬರೋ ಥರ ಎಲ್ಲ ಚಾನಲ್ಸ್ಗಳನ್ನು ಕೂಡ ನೋಡ್ಕೊಳ್ಬಹುದು. ಸೊ ಹಾಗೆ ಇದರಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಮೇಲ್ಗಡೆ ಇದರ ಸ್ಪೆಸಿಫಿಕೇಶನ್ ನಿಮಗೆ ಕೂಡ ಕೊಟ್ಟಿದ್ದೀನಿ, ಗಮನಿಸ್ಕೋಬಹುದು. ಇದರಲ್ಲಿ ನಿಮಗೆ 14,000 ಲೂಮಿನನ್ ಜೊತೆಗೆ ಬರ್ತಾ ಇದೆ.
ಇದೆ, ಅಂದರೆ 14,000 ಲೂಮಿನನ್ ಜೊತೆಗೆ ಬರ್ತಾ ಇರೋದ್ರಿಂದ ಈ ಒಂದು ಬಜೆಟ್ಗೆ 14,000 ಲೂಮಿನನ್ಸ್ ಅಂದರೆ ತುಂಬಾನೇ ಅಮೇಸಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ 22,000 ಕಾಂಟ್ರಾಸ್ಟ್ ರಿಶ್ಯೂ ಕೂಡ ಹೊಂದಿರುವಂಥದ್ದು ಗುರು. ಬ್ರೈಟ್ನೆಸ್ ಆಗಿರಲಿ, ಈ ಥರ ಶಾರ್ಪ್ನೆಸ್ ಆಗಿರಲಿ, ಅಮೇಸಿಂಗ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ಹಾಗೆ ಇದನ್ನ ಮ್ಯಾಕ್ಸಿಮಮ್ ಆಗಿ ನೀವು 45 ಇಂಚಸ್ ಇಂದ ಅಪ್ ಟು ಇದನ್ನ 200 ಅಂದರೆ 200 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೊಳ್ಬಹುದು. ಸೊ ಅಂದರೆ ನಿಮಗೆ ಯಾವ ಥರದ ಅಂದರೆ 45 ಇಂಚಸ್ ಮಿನಿಮಮ್, ಸೊ ಮ್ಯಾಕ್ಸಿಮಮ್ ಆಗಿ ನೀವು 200 ಇಂಚಸ್ವರೆಗೂ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದರೆ 120 ಇಂಚಸ್ ಅಲ್ಲಿ ನೋಡಿದ್ರೆ ತುಂಬಾನೇ ಒಂದು ಅಮೇಸಿಂಗ್ ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿನೂ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಕಲರ್ನ ವಿಷಯಕ್ಕೆ ಬರೋದಾದ್ರೆ ಇದು ಕೂಡ ನಿಮಗೆ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಇನ್ನು ಇದರಲ್ಲಿ ನಿಮಗೆ 1 GB RAM ಮತ್ತು 8 GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ, ಮತ್ತೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ಬರ್ತಾ ಇದೆ. ಸೊ 50,000 ಲ್ಯಾಂಪ್ ಅವರ್ಸ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಏನಕ್ಕೆ ಅಂದರೆ ಡೈಲಿ ಒಂದು 6 ಇಂದ 7 ಅವರ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ 10-12 ವರ್ಷದವರೆಗೂ ಕೂಡ ಲೈವ್ ಕೂಡ ಬರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನಿದ್ರದ ಲೆನ್ಸ್ ಬಗ್ಗೆ ಮಾತಾಡಿದ್ರೆ ಇದು ನಿಮಗೆ LTPS ಲೆನ್ಸ್ನ ಬಳಸಿದ್ದಾರೆ. ಅಂದರೆ LTPS ಲೆನ್ಸ್ ಅಂತಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಲೆನ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ LED ಲೆನ್ಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಕಣ್ಣಿಗೆ ಎಫೆಕ್ಟ್ ಕೂಡ ಆಗಲ್ಲ. ಆ ರೀತಿ ಒಂದು ಲೆನ್ಸ್ನ ಬಳಸಿರೋದ್ರಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನು ಇದರ ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ಕೋಬಹುದು. ಇದು 1080p ನೇಟಿವ್ ರೆಸಲ್ಯೂಷನ್ನ ಹೊಂದಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳೋದು. ಒಂದು ಫುಲ್ HD ನೇಟಿವ್ ರೆಸಲ್ಯೂಷನ್ ಹೊಂದಿದೆ, ಮತ್ತು 4K ಕೂಡ ಡಿಕೋಡಿಂಗ್ನ ಮಾಡುತ್ತೆ. ಸೊ ಗಮನಿಸ್ಕೋಬಹುದು ನೀವು ಕ್ವಾಲಿಟಿ ಯಾವ ಲೆವೆಲಲ್ಲಿ ಬರ್ತಾ ಇದೆ ಅಂತ. ಸೊ ಆರಾಮಾಗಿ ಇದನ್ನು ನೀವೇನಾದರೂ ಒಂದು ಚಿಕ್ಕ ಮನೆಗಳಿಗಾಗಿರಲಿ, ಅಥವಾ ನಿಮಗೆ ಒಂದು ರೂಮಲ್ಲಿ ಆಗಿರಲಿ, ಅಥವಾ ನೀವು ಚಿಕ್ಕ ಬಿಸ್ನೆಸ್ ಸೆಮಿನಾರ್ ಅನ್ನು ನಡೆಸ್ತೀನಿ ಅಂದರೆ ಆರಾಮಾಗಿ ಕೂಡ ಯೂಸ್ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದರಲ್ಲಿ ನಿಮಗೆ ಮಿರಾಕ್ಯಾಸ್ಟ್ ಆಪ್ಷನ್ ಕೂಡ ಇದೆ. ಮಿರಾಕ್ಯಾಸ್ಟ್ ಆಪ್ಷನ್ ಅಂತಂದರೆ ನೀವು ಮೊಬೈಲ್ ಥ್ರೋ ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ಟು ನೀವು ಮೊಬೈಲಲ್ಲೆಲ್ಲ ಏನೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ನೋಡ್ಕೋಬಹುದು. ಬ್ಲೂಟೂತ್ ಆಪ್ಷನ್ ಕೂಡ ಇದೆ, ವೈಫೈ ಆಪ್ಷನ್ ಕೂಡ ಇದೆ. ಸೊ ನೀವು ವೈಫೈ ಎಲ್ಲ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಕೂಡ ಆರಾಮಾಗಿ ನೋಡ್ಕೋಬಹುದು. ಆ ಥರ ಒಂದು ಆಪ್ಷನ್ಸ್ ಇರುವಂಥ ಈ ಒಂದು ಪ್ರಾಜೆಕ್ಟ್ ಕೇವಲ ನಿಮಗೆ 12,000 ರೂಪಾಯಿ ಸಿಗ್ತದೆ. ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 15,000 ರೂಪಾಯಿ. ಅದ್ರ ಜೊತೆಗೆ ಸೀಲಿಂಗ್ ಮೌಂಟ್ ಕೂಡ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತಾ ಇದ್ದೀವಿ. ಸೊ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಟ್ರೋ ಪವರ್ ಪ್ಲಸ್ ಅನ್ನೋ ಒಂದು, ಇದು ಕೂಡ ಆಂಡ್ರಾಯ್ಡ್ ಪ್ರಾಜೆಕ್ಟ್ರು. ಸೊ ಇದಕ್ಕಿಂತ ನಿಮ್ಗೆ ಏನಾದರೂ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ಈ ಪ್ರಾಜೆಕ್ಟ್ನ ನೀವು ತಗೊಳ್ಬೋದು. ಸೊ ಇದರ ನಿಮಗೆ ಸ್ಪೆಸಿಫಿಕೇಶನ್ ಗಮನಿಸ್ಕೋಬಹುದು. ಸೊ ಬಿಲ್ಡ್ ಕ್ವಾಲಿಟಿ ಇದು ಕೂಡ ಅಮೇಸಿಂಗ್ ಆಗಿದೆ. ಸೊ ಇನ್ನೊಂದೇನಂತಂದರೆ ಈ ಪವರ್ ಮಾಡಲಲ್ಲೂ ಕೂಡ ನಿಮಗೆ 180 ಡಿಗ್ರಿವರೆಗೂ ನೀವು ಟಿಲ್ಟ್ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಟಿಲ್ಟ್ ಈ ಥರ ಮಾಡ್ಕೋಬಹುದು. ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೀಲಿಂಗ್ ಆಗಿರಲಿ, ವಾಲ್ಗಾಗಿರಲಿ, ನೀವು ಆರಾಮಾಗಿ ಪ್ರೊಜೆಕ್ಟ್ ಮಾಡ್ಕೊಂಡು ಕೂಡ ಆರಾಮಾಗಿ ಇದನ್ನ ಒಂಥರ ಮಲ್ಕೊಂಡು ಕೂಡ ಆರಾಮಾಗಿ ಸೀಲಿಂಗಿಗೆ ನೀವು ಇದನ್ನ ಕನ್ವರ್ಟ್ ಮಾಡಿಕೊಂಡು ಆರಾಮಾಗಿ ಕೂಡ ನೋಡ್ಕೋಬಹುದು. ಸೊ ಹಾಗೆ ಇದನ್ನು ಕೂಡ ನಿಮಗೆ 180 ಡಿಗ್ರಿವರೆಗೂ ಟಿಲ್ಟ್ ಮಾಡ್ಕೋಬಹುದು. ಸೊ ಹಾಗೆ ಇದರಲ್ಲಿ ನಿಮಗೆ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿರೋದ್ರಿಂದ ಇದು ಕೂಡ ನಿಮಗೆ ಕ್ವಾಲಿಟಿ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸೊ ಗಮನಿಸ್ಕೊಳ್ಳಿ, ಇದರಲ್ಲಿ ನಿಮಗೆ ಡಬಲ್ USB ಆಪ್ಷನ್ ಕೊಟ್ಟಿದ್ದಾರೆ. ಎರಡೆರಡು ಪೆನ್ಡ್ರೈವ್ಗಳನ್ನ ಯೂಸ್ ಮಾಡ್ಬೋದು, ಎರಡೆರಡು HDMI ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ HDMI ARC ಕೂಡ ಕನೆಕ್ಟ್ ಆಗುತ್ತೆ, ಇದರಲ್ಲೂ ಕೂಡ HDMI ARC ಕೂಡ ಕನೆಕ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಡೈರೆಕ್ಟಾಗಿ ಲ್ಯಾನ್ ಕೂಡ ಹಾಕೊಂಡು ನೀವು ಯೂಸ್ ಮಾಡ್ಬೋದು, ಅಥವಾ ವೈರ್ಲೆಸ್ ಮುಖಾಂತರ ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಒಂದು AV ಪೋರ್ಟ್ಸ್ ಇದೆ, ಒಂದು ಹೆಡ್ಫೋನ್ ಜಾಕ್ ಕೂಡ ಇದೆ. ಇನ್ನು ಇದರ ಬ್ರೈಟ್ನೆಸ್ ಬಂದ್ಬಿಟ್ಟು ನಿಮಗೆ 18,000 ಲೂಮಿನನ್ ಜೊತೆಗೆ ಬರ್ತಾ ಇದೆ. ಇದರಲ್ಲೂ ಕೂಡ ನಿಮಗೆ 22,000 ಕಾಂಟ್ರಾಸ್ಟ್ ರಿಶ್ಯೂ ಕೂಡ ಬರ್ತಾ ಇರುವಂತದ್ದು. ಸೊ ಇದರಲ್ಲಿ 14,000 ಲೂಮಿನನ್ಸ್, ಇದರಲ್ಲಿ ನಿಮಗೆ 18,000 ಲೂಮಿನನ್ಸ್ ಇರೋದ್ರಿಂದ ಸೊ ಪ್ರೈಸ್ ವೈಸ್ ಡಿಫರೆಂಟ್ ಆದಂಗೆ ನಿಮಗೆ ಬ್ರೈಟ್ನೆಸ್ ಆಗಿರಲಿ, ಕಾಂಟ್ರಾಸ್ಟ್ ಆಗಿರಲಿ, ಕಲರ್ ಆಗಿರಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ಇವೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುವಂತಹ ಮಾಡೆಲ್ಸ್ಗಳು ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 18,000 ಲೂಮಿನನ್ ಜೊತೆಗೆ ಬರ್ತಾ ಇದೆ, 20,000 ಕಾಂಟ್ರಾಸ್ಟ್ ರಿಶ್ಯೂ ಕೂಡ ಬರ್ತಾ ಇದೆ. ಇದರಲ್ಲೂ 1 GB RAM 8 GB ಸ್ಟೋರೇಜ್ ಜೊತೆಗೆ ಬರ್ತಾ ಇದೆ. ಮತ್ತೆ ಇದರಲ್ಲೂ ಕೂಡ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಆಗಿರೋದ್ರಿಂದ ಇದರಲ್ಲೂ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದು ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಆರಾಮಾಗಿ ಯೂಸ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಇದೆ, ಅಂದರೆ ವೈರ್ಲೆಸ್ ಮುಖಾಂತರ ಸೌಂಡ್ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ನೀವು ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಮಿರಾಕಾಸ್ಟ್ ಆಪ್ಷನ್ ಇದೆ, ಎಲ್ಲ ತರದ ಆಪ್ಷನ್ ಅಂತಂದ್ರೆ ನಿಮ್ಮ ಒಂದು ಸೇಮ್ ನಿಮ್ಮ ಮನೆಯಲ್ಲೇನ ಇವಾಗ ಒಂದು ಸ್ಮಾರ್ಟ್ ಟಿವಿ ಏನಾದ್ರು ಯೂಸ್ ಮಾಡ್ತಿದ್ರಲ್ಲ ಅದನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಸೇಮ್ ಟು ಸೇಮ್ ಅದೇ ತರ. ಸುಮಾರು ಜನಕ್ಕೆ ಒಂದು ಡೌಟ್ಸ್ ಇದೆ, ಸರ್ ಪ್ರೊಜೆಕ್ಟರ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ, ನಾವು ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಆ ಥರ ಏನಿರಲ್ಲ, ಇದು ಜಸ್ಟ್ ಡಿಸ್ಪ್ಲೇ, ಇದು ಟಿವಿ ತರ ಅಷ್ಟೇ. ಇದಕ್ಕೂ ಒಂದು ರಿಮೋಟ್ ಬರುತ್ತೆ, ವೈರ್ ಬರುತ್ತೆ, ಸೇಮ್ ಆಸ್ ಯೂಸಲ್ ಅದು ಹೆಂಗೆ ಯೂಸ್ ಮಾಡ್ತೀರಾ ಸೇಮ್ ಟು ಸೇಮ್ ಅದೇ ತರನೇ ಯೂಸ್ ಮಾಡ್ತೀರಾ. ಬಟ್ ಇದರಲ್ಲಿ ಇದು ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತಿರುತ್ತೆ, ಅಷ್ಟೇ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನು ಕಲರ್ನ ವಿಷಯಕ್ಕೆ ಬಂದರೆ ಇದರಲ್ಲೂ ಕೂಡ ನಿಮಗೆ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ. ಇನ್ನು ಇದರ ಬ್ರೈಟ್ನೆಸ್ ಬಗ್ಗೆ ಮಾತಾಡಿದ್ರೆ 18,000, 20,000, 22,000 ಕಾಂಟ್ರಾಸ್ಟ್ ರಿಶ್ಯೂ. ಇದರಲ್ಲಿ ನಿಮಗೆ 1080p, ಇದು ಕೂಡ 1080p ನೇಟಿವ್ ರೆಸಲ್ಯೂಷನ್ ಬಂದಿದೆ. ಅಂದರೆ 4K ಕೂಡ ಡಿಕೋಡಿಂಗ್ನ ಮಾಡುವಂಥ ಒಂದು 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ತಾವು ಗಮನಿಸ್ಕೋಬಹುದು ಯಾವ ಥರ ಲೆವೆಲಿಗೆ ಬರ್ತಾ ಇದೆ ಅಂತ. ಸೊ ಇದು 18,000 ಲೂಮಿನನ್ಸ್ ಇರೋದ್ರಿಂದ ಇದರ ಮ್ಯಾಕ್ಸಿಮಮ್ ಆಗಿ ನೀವು 250 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಅಂದರೆ ಮ್ಯಾಕ್ಸಿಮಮ್ 50 ಇಂಚಸ್ಸಿಂದ 250 ಇಂಚಸ್ವರೆಗೂ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಒಂದು ಬ್ಯೂಟಿಫುಲ್ ಕ್ವಾಲಿಟಿಯಲ್ಲಿ ನೋಡಬೇಕು ಅಂತಂದ್ರೆ ನೀವು 150 to 160 ಇಂಚಸ್ ಅಲ್ಲಿ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿರುವಂತ ಒಂದು ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಇದರಲ್ಲೂ ಎಲ್ಲ ತರದ ಫೀಚರ್ಸ್ ಕೂಡ ಇದೆ. ಸೊ ಇನ್ನು
ಕೊನೆಯದಾಗಿ ಇದ್ರಿಗೆ ಬಂದ್ಬಿಡೋಣ. ಸೊ ನೀವೇನಾದರೂ ಒಂದು ಬ್ರೈಟೆಸ್ಟ್ ಕ್ಯಾಟಗರಿಯ ಪ್ರಾಜೆಕ್ಟ್ ಏನಾದ್ರು ನೋಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಲೈಟ್ ಬೆಳಕಲ್ಲಿ ಒಂದು 5 ವ್ಯಾಟು 8 ವ್ಯಾಟು 9 ವ್ಯಾಟ್ ಬಲ್ಬಲ್ಲಿ ಏನಾದರೂ ನೀವು ಬೆಳಕಲ್ಲೂ ಕೂಡ ನೋಡಬೇಕು ಅಂತಂದರೆ ಈ ಪ್ರಾಜೆಕ್ಟ್ನ ನೀವು ಆರಾಮಾಗಿ ಸಜೆಸ್ಟ್ ಕೂಡ ಮಾಡ್ಕೋಬಹುದು. ಏನಕ್ಕೆ ಅಂತಂದರೆ ಇದು ನಿಮಗೆ ಒಂದು ಪವರ್ಫುಲ್ ಮಾಡಲ್ಸ್ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ತಾವು ಗಮನಿಸ್ಕೋಬಹುದು ಯಾವ ಥರ ಕ್ವಾಲಿಟಿ ಇದೆ ಅಂತ. ಟಾಪ್ ಡ್ರಾಪ್ ಪವರ್ ಪ್ರೋ ಮ್ಯಾಕ್ಸ್ ಅಂತ. ಸೊ ಆನ್ಲೈನ್ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ 26,000 ರೂಪಾಯಿ ಇದೆ, ನಮ್ಮ ಹತ್ರ ನಿಮಗೆ 22,000 ರೂಪಾಯಿಗೆ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಸೀಲಿಂಗ್ ಮೌಂಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಗಮನಿಸೋದಾದ್ರೆ ಇದು ಗಮನಿಸ್ಕೋಬಹುದು. ಇದರಲ್ಲೂ ಕೂಡ ನಿಮಗೆ ಡಬಲ್ USB ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ 2 ಪೆನ್ ಡ್ರೈವ್ ಹಾಕೋಬಹುದು, 2 HDMI ಆಪ್ಷನ್ ಇದೆ. ಒಂದು HDMI ARC ಕೂಡ ಬಳಸ್ಕೋಬಹುದು, ಇನ್ನೊಂದು HDMI ಪೈರಸ್ಟಿಕ್ ಆಗಿರಲಿ ಅಥವಾ ನೀವು DTH ಆಗಲಿ ಯಾವ್ದಾದ್ರು ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಒಂದು ಲ್ಯಾನ್ ಆಪ್ಷನ್ ಇದೆ, ಒಂದು AV ಇದೆ, ಒಂದು ಹೆಡ್ಫೋನ್ ಜಾಕ್ ಕೂಡ ಇದೆ. ಸೊ ಇನ್ನು ಅದು ಬಿಟ್ಟರೆ ನಿಮ್ಗೆ ಇದರಲ್ಲಿ ಒಂದು ಡೆಡಿಕೇಟೆಡ್ ಪವರ್ ಆನ್ ಮಾಡೋಕ್ಕೆ ಒಂದು ಬಟನ್ ಸಹ ಇದೆ. ನೀವು ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಇದರ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 24,000 ಲೂಮಿನೆನ್ಸ್ ಜೊತೆಗೆ ಬರ್ತದೆ, 22,000 ಕ್ವಾಂಟಮ್ಸ್ ರಿಶ್ಯೂ ಕೂಡ ಬರ್ತಾ ಇದೆ. ಇದು 14,000 ಲೂಮಿನೆನ್ಸು, ಇದು 18,000 ಲೂಮಿನೆನ್ಸು, ಇದು ನಿಮಗೆ 24,000 ಲೂಮಿನೆನ್ಸು ಅಂತಂದರೆ ಒಂದು 8 ವ್ಯಾಟ್ 10 ವ್ಯಾಟ್ ಆರಾಮಾಗಿ ಬಲ್ಬಲ್ಲಿ ನೀವು ಆರಾಮಾಗಿ ಆ ಒಂದು ಬೆಳಕಲ್ಲೇ ಆರಾಮಾಗಿ ನೋಡ್ಕೊಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟ್ನ ನಿಮಗೆ ಬ್ರೈಟ್ನೆಸ್ ಬಂದ್ಬಿಟ್ಟು 24,000 ಲೂಮಿನೆನ್ಸ್ ಇರೋದ್ರಿಂದ ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 45 ಇಂಚಸ್ ಇಂದ 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಅಂದರೆ 24,000 ಲೂಮಿನೆನ್ಸ್ ಇರೋದ್ರಿಂದ. ಬಟ್ ನಿಮಗೆ ಒಂದು ಬೆಸ್ಟ್ ಕ್ವಾಲಿಟಿ ಬೇಕು ಅಂದರೆ 180 200 ಇಂಚಸ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಹಾಗೆ ಇದ್ರದ್ದು ಕೂಡ ನಿಮಗೆ 1080p ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ 4K ಕೂಡ ಸಪೋರ್ಟ್ ಮಾಡುವಂಥ ಪ್ರಾಜೆಕ್ಟ್ರು. ಅಷ್ಟೇ ಅಲ್ಲ, ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಅಥವಾ ನೀವು HDMI ARC ಕೂಡ ಸಪೋರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಬ್ಲೂಟೂತ್ ಆಪ್ಷನ್, ವೈಫೈ ಆಪ್ಷನ್, ಮಿರಾಕಾಸ್ಟ್ ಆಪ್ಷನ್ ಎಲ್ಲ ತರದ ಆಪ್ಷನ್ಸ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ಇರುತ್ತೆ. ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಪ್ರೊಜೆಕ್ಟರ್ ತೊಗೊಂಡ್ಮೇಲೆ ನೀವು ಸ್ಕ್ರೀನ್ ತೊಗೊಳ್ಳೇಬೇಕಾ ಅಂತ. ಸೊ ಆ ಥರ ಎಲ್ಲ ನಿಮ್ಮ ಮನೆಯಲ್ಲೇನಾದರೂ ವೈಟ್ ಕಲರ್ ಗೋಡೆ ಇದ್ದರೆ ಸಾಕು, ನೀವು ಸ್ಕ್ರೀನ್ ತೊಗೊಳ್ಳುವಂಥ ನೆಸೆಸಿಟಿ ಇಲ್ಲ. ಸ್ವಲ್ಪ ಕ್ರೀಮಿಶ್ ಆಗಿರಲಿ ಅಥವಾ ಆ ಥರ ಇದ್ರೂ ಓಕೆ, ನಿಮಗೆ ಬ್ಯೂಟಿಫುಲ್ ಆಗಿ ಬರುತ್ತೆ. ಎಕ್ಸಾಂಪಲ್ ನಾನು ಇವಾಗ ತೋರಿಸ್ತಿರುವಂಥ ಎಲ್ಲ ಫೀಚರ್ಸ್ ಅಂದರೆ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ವಿತೌಟ್ ಸ್ಕ್ರೀನ್ ಮೇಲೆ, ಅಂತಂದರೆ ವಾಲ್ ಮೇಲೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಯಾವ ಲೆವೆಲಲ್ಲಿ ಬರ್ತಾ ಇದೆ ಅಂತ. ಸೊ ನಿಮ್ಮ ಹತ್ರ ಏನಾದ್ರು ವಾಲ್ ವೈಟ್ ಕಲರ್ ಇದ್ದರೆ ಅಥವಾ ನೀವು ವಾಲ್ಗೆ ಏನಾದರೂ ಪೇಂಟ್ ಎಲ್ಲ ಮಾಡ್ತೀನಿ ಅಂತಂದರೆ ಸ್ಕ್ರೀನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ, ವಾಲ್ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳಬಹುದು. ಸೊ ನೋಡಿದ್ರೆ ಅನಿಸಿದ್ರೆ ಈ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಅಥವಾ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಬಜಾಜ್ ಕಾರ್ಡ್ EMI ಫೆಸಿಲಿಟಿ ಏನಾದ್ರು ಬಂದಿದ್ರೆ ನಿಮಗೆ ಬಜಾಜ್ ಇಂದ ಲೋನ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುತ್ತೆ. ಸೊ ನೀವೇನಾದ್ರೂ ಬಂದು ಡೈರೆಕ್ಟ್ ಆಗಿ ಬಂದು ನೋಡ್ಬಿಟ್ಟು ತಗೊಂಡು ಹೋಗ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಸ್ಟ್ರೀಟ್ ಅಕೀಸ್ ಪಕ್ಕದಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಕೂಡ ನೀವು ತಗೊಂಡು ಹೋಗಬಹುದು. ಸೊ ಇದೇ ತರದ ಗ್ಯಾಜೆಟ್ಸ್ ಗಳನ್ನು ವಿಡಿಯೋ ನೋಡಲು ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.